ನಮಸ್ಕಾರ. ಸ್ಪೋರ್ಟ್ಸ್ ಕ್ಲಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತು ಸನ್ರೈಸರ್ಸ್ ವರ್ಸಸ್ RCB ಮ್ಯಾಚು ನಮ್ಮ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಯಾರು ವಿಡಿಯೋಗೆ ಹೊಸಬ್ರು ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಸೊ ನಾವು ಹಾಕೋ ವಿಡಿಯೋ ಒಂದು ನಿಮಗೆ ಮಿಸ್ ಆಗ್ದಂಗೆ ತಲುಪುತ್ತೆ. ಬನ್ನಿ ಈಗ ಟಾಸಲ್ಲಿ ನೋಡೋಣ. ಇಬ್ಬರು ಕ್ಯಾಪ್ಟನ್ಸು ನಿಂತಿದ್ರು, ಬಟ್ ಇಲ್ಲಿ ಟಾಸ್ನ ಗೆದ್ದು ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಂಡಿರೋದು ಸನ್ರೈಸರ್ಸ್ ಹೈದರಾಬಾದ್ ಟೀಮ್ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್. ಬಲಿಷ್ಠವಾಗಿ ಕಾಣ್ತಾ ಇರೋ ಸನ್ರೈಸರ್ಸ್ ಟೀಮಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಇನ್ನು ನಮ್ಮ ಟೀಮಲ್ಲಿ ಲಾಕಿ ಫರ್ಗ್ಯೂಸನ್ ಬಂದಿದ್ದಾರೆ. ರಿಸ್ ಟಾಪ್ಲಿ ಅವ್ರಿಗೆ ರೂಲ್ಡ್ ಔಟ್ ಆಗಿರೋ ಕಾರಣ ಇವತ್ತಿಂದ ಪ್ರತಿಯೊಂದು ಪಂದ್ಯನೂ ಆರ್ ಸಿ ಬಿಗೆ ಕ್ರೂಷಿಯಲ್ ಪಂದ್ಯಗಳು. ಎಂತಕ್ಕಂದರೆ ಇನ್ನು ಮಿಕ್ಕಿರೋ 8 ಪಂದ್ಯದಲ್ಲಿ 7 ಜಯನ ಸಾಧಿಸಿದ್ರೆ ಮಾತ್ರ RCB ಪ್ಲೇ ಆಫ್ ತಲುಪೋ ಎಲ್ಲ ಸಾಧ್ಯತೆ ಇರುತ್ತೆ. ಬಟ್ ಈ ಮ್ಯಾಚು ಕ್ರೂಷಿಯಲ್ ಆಗುತ್ತೆ. ಇಲ್ಲಿ ಗೆಲ್ಲಕ್ಕೆ ಬಿಡಲ್ಲ ಅಂತ ಬರ್ತಾ ಇರೋದು ಟ್ರಾವಿಸ್ ಹೆಡ್ ಮತ್ತು ಮಯಾಂಕ್ ಅಗರ್ವಾಲ್ಗೆ ನಾವು ಚಾನ್ಸ್ ಕೊಟ್ಟಿದ್ದೀವಿ ಬಿಕಾಸ್ ಆಫ್ ಕನ್ನಡಿಗ. ವಿಲ್ ಜಾಕ್ಸ್ಗೆ ಇಲ್ಲಿ ಬಾಲ್ನ ಕೊಟ್ಟಿರೋದು. ಫಸ್ಟ್ ಬಾಲ್ ಆಫ್ ದ ಇನ್ನಿಂಗ್ಸ್ ಇಲ್ಲಿ ಬರ್ತಾ ಇದೆ. ಟ್ರಾವಿಸ್ ಹೆಡ್ ಸ್ಟ್ರೈಕಲ್ಲಿ ಸಿಂಪಲಾಗಿ ಟಚ್ನ ಕೊಟ್ಕೊಂಡಿದ್ದಾರೆ. ಯಾವುದೇ ರನ್ ಇಲ್ಲ ಫಸ್ಟ್ ಬಾಲಲ್ಲಿ. ಟ್ರಾವಿಸ್ ಹೆಡ್ಡು IPLಗೆ ಡೆಬ್ಯೂ ಮಾಡಿದ್ದು RCB ಕಡೆಯಿಂದ. ಇವತ್ತು ಅವ್ರ ಮೇಲೆ ಆಡೋಕ್ಕೆ ಬಂದಿರೋದು. ಈ ವರ್ಷ MI ಮೇಲೆ ಬಿಟ್ಟರೆ ಬೇರೆ ಗಮನಾರ್ಹ ಬ್ಯಾಟಿಂಗ್ನ ಟ್ರಾವಿಸ್ ಹೆಡ್ ಆಡಿಲ್ಲ. ಮಯಾಂಕ್ ಅಗರ್ವಾಲ್ ಸ್ಟ್ರೈಕಲ್ಲಿ ಸಿಂಪಲಾಗಿ ಟಚ್ ಕೊಟ್ಕೊಂಡಿರ್ತಾರೆ. ಕೇವಲ 5 ರನ್ನು ಫಸ್ಟ್ ಓವರ್ನಲ್ಲಿ ಒಳ್ಳೆ ಓವರ್ ಹಾಕೊಂಡು ಬಂದಿದೆ. ಸಿರಾಜ್ ಅವ್ರಿಗೆ ಈಗ ಬೌಲಿಂಗ್ ಕೊಟ್ಟಿರೋದು. ಸೆಕೆಂಡ್ ಓವರ್ ಪೇಸರ್ನ ಇಳಿಸಿರೋದು. ಈಗ ಸಿರಾಜು ಇವತ್ತಂತೂ ಸಖತ್ತಾಗಿ ಮಾಡಲೇಬೇಕು, ಚೆನ್ನಾಗಿ ಮಾಡಬೇಕು, ಇಲ್ಲ ಅಂದರೆ RCB ಮ್ಯಾಚು ಕೈ ಬಿಟ್ಟು ಹೋಯ್ತದೆ. ಟ್ರಾವಿಸ್ ಹೆಡ್ ಅಲ್ಲಿ ಕಟ್ ಮಾಡೋಕ್ಕೋಗಿ ಸಖತ್ತಾಗಿ ಕ್ಯಾಚ್ನ ಕೊಟ್ಟಿದ್ದಾರೆ. ಅಲ್ಲಿ ಒಳ್ಳೆ ಕ್ಯಾಚ್ನ ತಗೊಂಡಿರೋದು ಕ್ಯಾಮರಾನ್ ಗ್ರೀನ್. ಫಸ್ಟ್ ಬ್ರೇಕ್ ಥ್ರೂನ ತಂದು ಕೊಡ್ತಾರೆ ಸಿರಾಜ್. RCB ಕ್ರೌಡು ಸ್ವಲ್ಪ ಚಿಯರ್ ಮಾಡುತ್ತೆ. ಎಂತಕ್ಕಂದ್ರೆ ಅಲ್ಲಿ ಬಿಗ್ ಮ್ಯಾನ್ ಟ್ರಾವಿಸ್ ಹೆಡ್ ಹೋಗಿರೋದು 5 ಬಾಲ್ನ ಫೇಸ್ ಮಾಡಿ 2 ರನ್ ನೋಡಿದ್ರು. ನೋಡ್ಬೋದು ಕ್ಯಾಚ್ ಹೇಗಿಡಿದ್ರು ಅಂತ ಕ್ಯಾಮರಾನ್ ಗ್ರೀನು. ಸಿರಾಜ್ ಚೆನ್ನಾಗಿ ಆಗ್ತಾಯಿಲ್ಲ ಅಂತ ಟೈಮಲ್ಲೇ ನೋಡಿ ಸ್ವಾಮಿ ನನಗೆ ಹಿಂಗೂ ಹಾಕಕ್ಕೆ ಬರ್ತದೆ ಅಂತ ತೋರಿಸಿರೋದು. ಈಗ ಬಿಗ್ ಹಿಟ್ಟರ್ ಕ್ಲಾಸನ್ ಡೇಂಜರಸ್ ಮ್ಯಾನ್ ಈ ಸೀಸನಲ್ಲಂತೂ ಸಖತ್ತಾಗಿ ಕಾಣಿಸ್ತಿದ್ದಾರೆ. ಅತಿ ಹೆಚ್ಚು ಸಿಕ್ಸರ್ ಹೊಡೆದಿರೋದು ಈ ಮನುಷ್ಯನೇ ಈ ಸೀಸನಲ್ಲಿ. ಹಂಗೆ ಹೇಳ್ತಾ ಇದ್ದಂಗೆ ಇನ್ನೊಂದು 6 ಕೊಟ್ರು ನೋಡ್ರಿ. ಸಾಕ್ಷಿ ಕೇಳಿದ್ರ ನೀವ್ಯಾರಾದರೂ ಅಂತ ಕೊಟ್ಟಿರೋದು. ಕ್ರೌಡ್ನ ಚಿಯರ್ ಮಾಡ್ತಾರೆ. ಫ್ಯಾಫ್ ಡು ಪ್ಲೆಸಿ ನಾಯಕ. ಲಾಕಿ ಫರ್ಗ್ಯೂಸನ್ ಈ ಮ್ಯಾಚ್ ಡೆಬ್ಯೂ ಮಾಡ್ತಿರೋದು RCB ಪರವಾಗಿ. ತಾಕಿದ್ದಾರೆ ಕವರ್ಸ್ ತಲೆ ಮೇಲೆ ತಾಕಿದ್ದಾರೆ ಇಲ್ಲಿ 4ನ. ಇನ್ನೊಂದು 4 6 4 ಅಂತ ಕಾಣಿಸುತ್ತೆ. ಇದು ಸಖತ್ತಾಗಿ ಆಡ್ತಿರೋದು ಇಲ್ಲಿ. ಕ್ಲಾಸನ್ನು ಬಂದಂಗೆ ಬೀಸ್ತಾ ಇರೋದು. ಲಾಕಿ ಫರ್ಗ್ಯೂಸನ್ ಸಿಕ್ಕಾಪಟ್ಟೆ ರನ್ನ ಲೈಕ್ ಮಾಡಿರೋದು. ಕೊನೆ ಬಾಲಲ್ಲಿ 6ನ ಕೊಡ್ತು. 17 ರನ್ನ ಈ ಓವರ್ ಕನ್ಸೀಲ್ ಮಾಡಿರೋದು ಲಾಕಿ ಫರ್ಗ್ಯೂಸನ್. ಡ್ಯೂರಿಂಗ್ ದ ಟೈಮ್ ಔಟ್ ನೋಡ್ಬೋದು. ನಾವು ತೋರಿಸ್ತೀವಿ, ಟಿವಿಲಿ ತೋರಿಸಲ್ಲ ಅಂತ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀವಿ. RCB ಲೆಕ್ಕಾಚಾರ ಆಗ್ತಾ ಇರ್ತಾರೆ ಕ್ಲಾಸನ್ ವಿಕೆಟ್ ಹೇಗೆ ತೆಗೆಯೋದು ಅಂತ. ಈ ಕಡೆ ಟಾರ್ಗೆಟ್ನ ಸೆಟ್ ಮಾಡೋದು ಹೇಗೆ ಅಂತ ಈ ಕಡೆ SRH ಅವರು ಯೋಚಿಸ್ತಾ ಇರ್ತಾರೆ. ಡಗೌಟಿಂದ ಸಲಹೆಗಳಂತೂ ಬಂದಿರುತ್ತೆ. ಕ್ಯಾಮರಾನ್ ಗ್ರೀನ್ ಬೌಲಿಂಗ್ಗೆ. ಮಯಾಂಕ್ ಅಗರ್ವಾಲ್ ಸ್ಟ್ರೈಕಲ್ಲಿ ಲೆಂತ್ ಬಾಲು ಚೆನ್ನಾಗಿ ಪಿಕ್ ಮಾಡಿದ್ದಾರೆ ಸಿಂಗಲ್ಗೆ. ಇನ್ಫ್ಯಾಕ್ಟ್ 2Dನ ಓಡ್ತಾರೆ ಬೇಗ ರನ್ಸ್ ಓಡಿ. ಇಲ್ಲಿ ಮಯಾಂಕ್ ಅಗರ್ವಾಲ್ ಆ್ಯಂಕರ್ ರೋಲ್ನ ಪ್ಲೇ ಮಾಡ್ತಾ ಇದ್ದಾರೆ. ಲಾಸ್ಟ್ ಬಾಲು ಒಳ್ಳೆ ಓವರಾಗಿ ಕಂಡು ಬಂದಿದೆ. ಬೌಂಡ್ರೀಸ್ ಇಲ್ಲ, ಬಟ್ ಆದರೂ 10 ರನ್ನ ಕನ್ಸೀಲ್ ಮಾಡಿರೋದು ಇಲ್ಲಿ ಕ್ಯಾಮರಾನ್ ಗ್ರೀನ್. ಎಷ್ಟು ದಯಾಳ್ ಹೊಡಿತಾರೆ. ಕ್ಲಾಸನ್ ಗುದಿತಾರೆ. ಲಾಸ್ಟ್ ಓವರು ಇನ್ನೊಂದು ಎತ್ತಾಕಿದ್ರಾ. ಇನ್ನೊಂದು 4 ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಇಲ್ಲಿ ಕ್ಲಾಸನ್ಗೆ. ಅದೇ ರೀಜನಲ್ಲಿ ಬ್ಯಾಕ್ ಟು ಬ್ಯಾಕ್ ಹೋಗಿದ್ದು. ಲಾಸ್ಟ್ ಬಾಲ್ ಆಫ್ ದ ಇನ್ನಿಂಗ್ಸ್ 54 ರನ್ ಈಗಾಗಲೇ ಆಲ್ರೆಡಿ ಹೊಡೆದಿದ್ದಾರೆ. ಈಗ ಲಾಸ್ಟ್ ಬಾಲ್ ಸಿಂಗಲ್ನ ತಗೊಂಡು 55 ರನ್ನ ಸ್ಕೋರ್ ಮಾಡಿದ್ದಾರೆ. ಇಲ್ಲಿ 5 ಓವರ್ಗೆ SRH. ಇದ್ರ ಜೊತೆ ಪಾರ್ಟ್ನರ್ಶಿಪ್ ಕೂಡ ಕಂಪ್ಲೀಟ್ ಆಗಿದೆ ಮಯಾಂಕ್ ಅಗರ್ವಾಲ್ ಮತ್ತು ಕ್ಲಾಸನ್ 36 ರನ್ 13 ಬಾಲಲ್ಲಿ ನೋಡ್ಬೋದು. 260+ ಸ್ಟ್ರೈಕ್ ರೇಟ್ನ ಮೇಂಟೈನ್ ಮಾಡಿರೋದು ಇಲ್ಲಿ ಕ್ಲಾಸನ್ನು. RCB ಚೇಸ್ಗೆ ರೆಡಿ ಆಯಿತು. ಚೇಸ್ ಮಾಡೋಕ್ಕೆ ಬಿಡಲ್ಲ ಅಂತ ಇಲ್ಲಿ ಬರ್ತಾ ಇರೋದು SRH ಬೌಲರ್ಸ್ ಆ್ಯಂಡ್ ಫೀಲ್ಡರ್ಸ್. ವಿರಾಟ್ ಕೊಹ್ಲಿ, ಫ್ಯಾಫ್ ಡು ಪ್ಲೆಸಿಸ್ ಲಾಸ್ಟ್ ಇಯರ್ ಅಷ್ಟು ಇಂಪ್ಯಾಕ್ಟ್ ಮಾಡಿಲ್ಲ ಓಪನರ್ಸ್ ಆಗಿ.
ಬಟ್ ಲಾಸ್ಟ್ 2 ಮ್ಯಾಚಿಂದ ಫ್ಯಾಫನು ಫಾರ್ಮಿಗೆ ಬಂದಿರೋದು ಒಳ್ಳೆ ಖುಷಿಯ ವಿಚಾರ ಆರ್ ಸಿ ಬಿಗೆ. ವಿರಾಟ್ ಕೊಹ್ಲಿ ಲಾಸ್ಟ್ ಮ್ಯಾಚು ಕಡಿಮೆ ಸ್ಕೋರ್ ಹೊಡೆದಿರೋ, ಅದರಿಂದಿನ ಮ್ಯಾಚು 100ನ ಹೊಡೆದಿದ್ದು ರಾಜಸ್ಥಾನ್ ಮೇಲೆ. ಫಸ್ಟ್ ಬಾಲೇ ಬೀಟನ್ನು. ಓ ಕಾಟನ್ ಬೋಲ್ಡ್, ವಿರಾಟ್ ಕೊಹ್ಲಿ ಗಾನ್. ಆರ್ ಸಿ ಬಿ ಕ್ರೌಡ್ ಸೈಲೆಂಟ್. ವರ್ಲ್ಡ್ ಮೋಸ್ಟ್ ಕ್ರೌಡೆಸ್ಟ್ ಗ್ರೌಂಡ್ ಇವತ್ತು ಸೈಲೆಂಟ್ ಆಗಿದೆ. ಎಂತಕ್ಕಂದ್ರೆ ಡಕೌಟ್ ಆಗಿ ಹೋಗ್ತಾ ಇರೋದು ಇಲ್ಲಿ ವಿರಾಟ್ ಕೊಹ್ಲಿ. ಎಂತ ಕ್ಯಾಚ್ ಎತ್ತಾಕೊಂಡಿದ್ದು ಅಲ್ಲಿ ಪ್ಯಾಟ್ ಕಮಿನ್ಸ್. ವಿಲ್ ಜಾಕ್ಸ್ ಬರ್ತಾ ಇರೋದು ಈಗ. ಲಾಸ್ಟ್ ಮ್ಯಾಚ್ ಮ್ಯಾನ್ ಆಫ್ ದ ಮ್ಯಾಚ್ ಆದಂಥ ವ್ಯಕ್ತಿ. ಬರ್ತಾ ಇದ್ದಂಗೆ ಎತ್ತಾಕ್ತಾರಪ್ಪ ಇವ್ರು. 6ಗೆ ಕೊಡ್ತಾ ಇರ್ತಾರೆ, ಇಸ್ಕೊತಾ ಇರಬೇಕು. 90 ಮೀಟರ್ ಹೋಗಿರೋದು ಇಲ್ಲಿ. ವಿಲ್ ಜಾಕ್ಸ್ ಅವರು ಹೊಡೆದಿರೋ 6. ಮಯಾಂಕ್ ಮಾರ್ಕಂಡೆ ಪೇಸ್ನ ತೆಗಿಬೇಕು ಅಂತ ಸ್ಪಿನ್ನರ್ನ ಬಳಸಿದ್ದಾರೆ. ಆದ್ರೂ ನೀವು ಪೇಸ್ ತೆಗೆದ್ರೆ ನಾನು ಬೌಂಡ್ರಿ ತಳ್ತೀನಿ ಅಂತ ಇಲ್ಲಿ ಫ್ಯಾಫ್ ಡುಪ್ಲೆಸಿ ಬಂದಂಗೆ 4ನ ಕೊಟ್ಟಿರೋದು. ವೆಲ್ಕಮ್ ಮಾಡಿರೋದು ಬೌಂಡ್ರಿ ಮೂಲಕ. ಇದು ನಂದೇ ತಪ್ಪು. ಗೇಮ್ ಆಡುವಾಗ ಇದು ಗೇಮಿಗೆ ಬರ್ತೀನಿ, ನಂದೇ ತಪ್ಪು. ಅಲ್ಲಿ ರನ್ನೇ ಇರಲಿಲ್ಲ. ರನ್ ಕದಿಯಕ್ಕೆ ಹೋಗಿ ರನ್ಔಟ್ನ ಆಗಿರೋದು ಇಲ್ಲಿ. ಶಟ್. ಆರ್ ಸಿ ಬಿ ಫ್ಯಾನ್ಸು ಸೈಲೆಂಟು. ಎಂತಕ್ಕಂದರೆ ಇಬ್ಬರು ಓಪನರ್ಸು ಡಗ್ಔಟ್ಗೆ ವಾಪಸ್ ಹೋಗಾಯ್ತು. 2 ಓವರ್ಗಳು ಮುಗಿಯೋ ಅಷ್ಟೊತ್ತರಲ್ಲೇ ನೋಡ್ಬೋದು ಏನು ರನ್ನೇ ಇರಲಿಲ್ಲ. ನಾನೇ ಸುಮ್ಮನೆ ಕದಿಯೋಕೆ ಹೋಗಿ ರನ್ಔಟ್ ಆಗಿ. ರಜತ್ ಪಟಿದಾರ್ ಲಾಸ್ಟ್ ಮ್ಯಾಚ್ ಇವ್ರು ಕೂಡ ಫಾರ್ಮಿಗೆ ಬಂದಿದ್ದು ಒಳ್ಳೆ ಖುಷಿಯ ವಿಚಾರ ಆರ್ ಸಿ ಬಿಗೆ. ಬರ್ತಾ ಇದ್ದಂಗೆ ಒಂದು 4ನ ಹೊಡೆದಿರೋದು ಇಲ್ಲಿ ರಜತ್ ಪಟಿದಾರ್. ಮತ್ತೊಂದು 6 ಖಂಡಿತ ಹೋಗುತ್ತೆ ಇದು. ಯಾಕಂದರೆ ಹೊಡೆದಿದ್ದು ಶಾಟು ಅಷ್ಟು ಸಖತ್ತಾಗಿತ್ತು, ಬಲಿಷ್ಠವಾಗಿತ್ತು. 78 ಮೀಟರ್. ರಜತ್ ಹೆಲಿಕಾಪ್ಟರ್ ಶಾಟಲ್ಲಿ ಒಂದು 4ನ ತಗೊತಾರೆ ಇಲ್ಲಿ. ಆರ್ ಸಿ ಬಿ ಕ್ರೌಡು ಮತ್ತೆ ಪುಟಿ ಹೇಳ್ತಾ ಇದೆ, ಸದ್ದು ಮಾಡ್ತಾ ಇದೆ ಇಲ್ಲಿ. ಸಿಂಗಲ್ನ ತಗೊಂಡಿರೋದು ವಿಲ್ ಜಾಕ್ಸ್. ರಜತ್ ಕ್ಯಾಚ್ ಆಗೋಲ್ಲ ಅಲ್ಲಿ ಒಳ್ಳೆ ಫೀಲ್ಡಿಂಗ್ ಡೈವಿಂಗ್ ಎಫರ್ಟು. ಫೀಲ್ಡರ್ ಕಡೆಯಿಂದ 2 ರನ್ನ ಸೇವ್ ಮಾಡಿದ್ದಾರೆ ಅವರ ತಂಡಕ್ಕೆ. ಡ್ಯೂರಿಂಗ್ ದ ಟೈಮ್ ಔಟಲ್ಲಿ ಏನೇನು ನಡೆಯುತ್ತೆ ಅಂತ ನೀವು ಕೂಡ ನೋಡ್ಬೋದು. ಯಾರಾದರೂ ವೀಡಿಯೋಗೆ ಹೊಸೊಬ್ರು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿ. ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ. ಮತ್ತೆ ಜ್ಞಾಪನಿಸ್ತಾ ಇದ್ದೀನಿ. ಹಾಗಿದ್ರೆ ಮ್ಯಾಚ್ ಕಡೆ ಬರೋಣ. ವಿಲ್ ಜಾಕ್ ಸ್ಟ್ರೈಕಲ್ಲಿ ಭುವನೇಶ್ವರ್ ಕುಮಾರ್ಗೆ ಇಲ್ಲಿ ಆಚೆ ಕಳಿಸಿರೋದು 6ಗೆ ವಿಲ್ ಜಾಕ್ಸು. ಸಖತ್ ಕಾನ್ಫಿಡೆಂಟಾಗಿ ಕಾಣಿಸ್ತಾ ಇದ್ದಾರೆ ಇವತ್ತು ವಿಲ್ ಜಾಕ್ಸು. 80 ಮೀಟರ್ ಹೊಡೆದಿರೋದು ಇಲ್ಲಿ. ಗ್ರೀನ್ ಏನು ಯೋಚಿಸ್ತಾ ಇದ್ದಾರೆ, ಕುಡಿಲೋ ಬೇಡವು ಅಂತ. ಫೈನಲಿ ಎತ್ಕೊಂಡ್ಬಿಟ್ರು. ಲಾಕಿ ಏನೋ ಲೆಕ್ಕ ಹಾಕ್ತಾ ಇದ್ದಾರೆ. ಫ್ಯಾಫು ಚಿಂತೆ ಮಾಡ್ತಾ ಇದ್ದಾರೆ. ಇದು ಮಿಸ್ಟೇಮ್ ಆಗಿದೆ. ಕ್ಯಾಚ್ ತಗೊತಾರೆ ಫೀಲ್ಡರಲ್ಲಿ. ಕರೆಕ್ಟ್ ಪ್ಲೇಸ್ಮೆಂಟ್ನ ಮಾಡಿರೋದು ಭುವನೇಶ್ವರ್ ಕುಮಾರು. ಡೆತ್ ಓವರ್ಸಲ್ಲಿ ಅಷ್ಟು ಎಫೆಕ್ಟಿವ್ ಆಗಲ್ಲ. ಬಟ್ ಈಗ ಒಂದು 6ನ ಓಡಿಸ್ಕೊಂಡು ವಿಕೆಟ್ನ ತೆಗೆದು ಕಮ್ ಬ್ಯಾಕ್ ಮಾಡಿರೋದು ಸ್ಟ್ರಾಂಗ್ ಆಗಿ ಭುವನೇಶ್ವರ್ ಕುಮಾರ್. ಜೀವ ಬಂದಂತಾಗಿದೆ ಈಗ SRH ಟೀಮ್ಗೆ ಮತ್ತು SRH ಅಭಿಮಾನಿಗಳಿಗೆ. ಒಳ್ಳೆ ಸಿಂಪಲ್ ಕ್ಯಾಚ್ ಇಲ್ಲಿ ಅಭಿಷೇಕ್ ಶರ್ಮಾ ಅವ್ರಿಗೆ. ಈಗ ಬಂದಿರೋದು ಕ್ಯಾಮರಾನ್ ಗ್ರೀನ್ ಬರ್ತಾ ಇದ್ದಂಗೆ ಲೋ ಫುಲ್ ಟಾಸ್ಗೆ ಒಂದು 6ನ ಎತ್ತಾಕಿರೋದು ಖಂಡಿತ ಕ್ಲಿಯರ್ ಆಗುತ್ತೆ. ಆರ್ ಸಿ ಬಿ ಡಗ್ಔಟು ಖುಷಿ ಆಗುತ್ತೆ. ಕ್ಯಾಮರಾನ್ ಗ್ರೀನ್ ಮತ್ತೊಂದು ಬ್ಯಾಕ್ ಫುಟ್ನ ಯೂಸ್ ಮಾಡ್ಕೊಂಡು ಹೊಡೆದಿದ್ದು ಸಖತ್ತಾಗಿ ಇದು ಕ್ಲಿಯರ್ ಆಗುತ್ತೆ. ಭುವನೇಶ್ವರ್ ಕುಮಾರ್ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾರೆ ಇಲ್ಲಿ. ಮ್ಯಾಚು ಕೈ ಬಿಟ್ಟು ಹೋಗ್ತಾ ಇದೆ SRH ಟೀಮ್ಗೆ. ಟಿ ನಟರಾಜನ್ ಬಂದಿರೋದಿಲ್ಲಿ. ರಜತ್ ಪಟಿದಾರ್ ಯು ಬ್ಯೂಟಿ. ಇವತ್ತು ಬುಜ್ಜಬ್ಬಲ್ಲ ಪರಾಕ್ರಮನ ತೋರಿಸ್ತಾ ಇರೋದು ಇಲ್ಲಿ ರಜತ್ ಪಟಿದಾರ್. ಸೆಕೆಂಡ್ ಬಾಲು ಬೀಟನ್ ಆಗಿದೆ. 2 ರನ್ ಬೇಕು. 3rd ಬಾಲ್ ಕೂಡ ಬೀಟನ್. 4th ಬಾಲು ಬೀಟನ್ನು. ಇನ್ನು 2 ಬಾಲ್ಗೆ 2 ರನ್ ಬೇಕು. ಎತ್ತಾಕಿದ್ದಾರೆ. ಬೌಂಡ್ರಿ ಹೋಗುತ್ತಾ ಕ್ಯಾಚ್ ಹೋಗುತ್ತಾ? ಇಲ್ಲ, ಮುಂದೆ ಕಡೆ ಬೀಳುತ್ತೆ. ಅಲ್ಲಿ ಮಿಸ್ಫೀಲ್ಡ್ ಆಗಿದೆ. ಮ್ಯಾಚ್ನ ಬಿಟ್ಟಾಯಿತು ಬಾಲ್ ಜೊತೆಗೆ.
SRH ಟೀಮು ಸನ್ರೈಸರ್ಸ್ ಹೈದರಾಬಾದ್ ಇವತ್ತು ಸೋತಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಬಲಿಷ್ಠ SRHಗೆ ಇವತ್ತು ಸೋಲು ಉಣಿಸಿರೋದು. RCB ತನ್ನ ಹೋಮ್ ಗ್ರೌಂಡ್ನಲ್ಲಿ 2ನೇ ಪಂದ್ಯವನ್ನು ಗೆಲ್ತಾ ಇದ್ದಾರೆ ಈ ಸೀಸನ್ನಲ್ಲಿ. ಇವತ್ತಿಂದನಾದರೂ ಶುರುವಾಗಲಿ ಗೆಲುವಿನ ಸುರಿಮಳೆಗಳು. RCBಗೆ ಒಂದು ಒಳ್ಳೆ ಕಾನ್ಫಿಡೆಂಟ್ ತಂದುಕೊಟ್ಟಿರುತ್ತೆ ಈ ಗೇಮು. ಖಂಡಿತ ಇಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ರಜತ್ ಪಟಿದಾರ್ಗೆ ಕೊಡಬೇಕು. ಎಂತಕ್ಕಂದರೆ ಅಂಥ ಯೂತ್ಫುಲ್ ಇನ್ನಿಂಗ್ಸು ಆಡಿದ್ದು ಇಲ್ಲಿ ರಜತ್ ಪಟಿದಾರ್. ಇದೇ ಥರ ಹೆಚ್ಚಿನ ವೀಡಿಯೋಸ್ ಬೇಕು ಅಂದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.